ಹಾಯ್, ಎಲ್ಲರೂ ನೋಡಿರ್ತೀರಾ ನೀವು ಬಂಗಾರದ ಜಿಂಕೆ ಅಂತ ವಿಷ್ಣುವರ್ಧನ್ ಮಾಡಿರೋ ಪಿಕ್ಚರ್ನ. ಅದೇ ಥರನೇ ಅವರು ಬಂಗಾರ ಹುಡ್ಕೊಂಡು ಹೋಗ್ತಾರೆ. ನಾನು ಇಲ್ಲಿ ನೋಡಿದೆ ನಂದಿ ವಿಗ್ರಹಗಳು ನೋಡ್ತಾ ಇದ್ದೀನಿ. ನನಗೆ ಏನಾರ ಬಂಗಾರ ಸಿಗ್ಬೋದು, ಬನ್ನಿ ತೋರಿಸ್ಕೊಂಡು ನಿಮಗೂ ನಂದಿಗಳು ಯಾವ ಥರ ಅದಾವೆ. ವಿಷ್ಣುವರ್ಧನಿಗೆ ಒಂದು ಬಂಗಾರ ಜಿಂಕೆ ಅಂದರೆ ಇದೊಂದು 10-15 ಕಾಣ್ತದವು. ಎಲ್ಲರೂ ಕಾಣ್ತವೆ, ಎಲ್ಲ ಕಡೆ ನೋಡೋದು. ಓಕೆ, ಬಂಗಾರ ಸಿಕ್ಕರೆ ನಾನು ನಿಮಗೂ ಕಳಿಸ್ತೀನಿ, ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಂದಿರೋದು ಅಕ್ಕಮ್ಮ ದೇವಿ ಬೆಟ್ಟ. ಇದು ಬೆಂಗಳೂರಿಂದ ಜಸ್ಟ್ 29 ಕಿಲೋಮೀಟ್ರ್ ಇದೆ ನೋಡಿ. ಇದು ಕೆಳಗಿಂದ ಪಾದ ಬೆಟ್ಟದಿಂದ ಮೇಲ್ಕ್ಕೆ ಹೋಗೋದು. ಮೇಲೆ ಹಿಂಗೆ ಹೋಗ್ಬೇಕು. ಅಲ್ಲಿ ಮೇಲೆ ಇರೋದು ದೇವರು ಅಕ್ಕಮ್ಮ ದೇವರು ಮತ್ತು ಮುನೇಶ್ವರ ದೇವರು. ನೋಡ್ರಿ, ಎಲ್ಲ ತಾವರೆ ಹೂಗಳು, ಕೆಸರಲ್ಲಿ ಎರಳಿದ ಕಮಲ ಅಂತಾರಲ್ಲ, ಎಲ್ಲ ಕೆಸರು ನೀರೇ ಐತೆ. ಕಮಲ್ದು ಅಂತೂ ಸಖತ್ತಾಗಿ ಕಾಣ್ತದವು. ನಾನೀಗ ಮೇಲ್ಕ್ಕೆ ಹೋಗ್ಬೇಕು. ಅಲ್ಲಿ ನನ್ನ ಫ್ರೆಂಡ್ ಕಾಣ್ತಾ ಇದ್ದಾನೆ, ಅಲ್ಲೇ ಮೇಲೆ ಹೋಗ್ಬಿಟ್ಟಾನ ಅವನು. ನಾನು ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಅಂತ. ಬೆಟ್ಟ ಅಂತೂ ನೋಡೋಕ್ಕಂತೂ ಸೂಪರ್ ಆಗೈತೆ ನೋಡ್ರಿ. ಸುತ್ತಲಕ್ಕೂ ಬರೀ ಕಮಲ್ದು ಹೂಗಳೇ ಕಾಣ್ತಾ ಇದಾವೆ. ಮೇಲೆ ಹೋಗೋಣ. ಈ ಕಡೆ ನೋಡಿದ್ರು ಕಮಲ್ದುವೆ, ಈ ಕಡೆ ನೋಡಿದ್ರು ಕಮಲ್ದುವೆ. ಕೋಟೆ ಕಟ್ಟ್ಯಾರ ಏನ ನೋಡೋಣಂತೆ, ಏನು ಕೋಟೆ ಅದು. ಹತ್ತಕ್ಕಂತೂ ಸುಲಭ ಐತೆ, ಅಷ್ಟೇನು ಕಷ್ಟ ಐತೆ. ಹಾಯ್, ನೋಡ್ರಿ ಅಲ್ಲೇ ನಡ್ಕೊಂಬಂದ್ಬಿಟ್ಟ ನಮ್ಮ ಫ್ರೆಂಡ್. ಮೇಲೆ ತೋರಿಸ್ತಾ ಇದ್ದೆ ನಾನು. ನೋಡಿ, ಅಕ್ಕಮ್ಮ ದೇವಿ ಬೆಟ್ಟ ಮುಂದೆ ಕೋಟೆ ಒಳಗೋಣ. ಇಲ್ಲೇ ಹೋಗೋಣ ನೋಡಿ. ಬಂದೆ, ಈಗ ಕೋಟೆ ಒಳಗೆ ಹೋಗೋಣಂತೆ. ಬನ್ನಿ. ಬೆಟ್ಟ ಮಾತ್ರ ಸೂಪರ್. ಏನತ್ತಣ, ಏನೋ ಮೀನುಗೋಸ್ಕರ ಮಾಡಿರೋದು ಇದು. ಇಲ್ಲಿ ಬನ್ನಿ, ಬಾ 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 ತೋರಿಸ್ತೀನಿ ಬಾ. ಏನೈತೆ ನಿಧಾನಕ್ಕೆ ಬಾ. ಪೂರ್ತಿ ನೀರು ಏನಕ್ಕೂ ಮಾಡ್ತಾರೆ. ಇಲ್ಲ ನೋಡಿ, ಇಲ್ಲೆಲ್ಲ ತುಂಬ್ಕೊಂಡ್ಮೇಲೆ ಅಲ್ಲಿ ಪೈಪ್ ಕಾಣ್ತೈತಲ್ಲ, ಆ ಪೈಪ್ ಮೇಲೆ ಹಾಕಿದ್ರೆ ನೀರು ಹೋಗ್ತಾವೆ. ನೀರು ಸಂಗ್ರಹಣೆ ಆಗೋಕ್ಕೋಸ್ಕರನೇ ಮಾಡೋದು. ಹೌದು, ಆ್ಯಕ್ಚುಲಿ ಯಾರು ಬರ್ರಿ ಪ್ಲಾಸ್ಟಿಕ್ ಬಾಟ್ಲಿ ಯೂಸ್ ಮಾಡಿರಿ, ಆದರೆ ಇಲ್ಲಿ ಮಾತ್ರ ಒಗ್ಯಕ್ಕೆ ಹೋಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಇಂಥ ಒಳ್ಳೆ ಬೆಟ್ಟದಾಗೂ ಕೆತ್ತೆ ಮಾಡೋ ಅಂಥ ಜನ ಇರ್ತಾರೆ. ಅಜಯ್ RLS, ಅಲ್ಲಿ VA ನೋಡ್ರಿ. ಈ ಬೆಟ್ಟ ನೋಡ್ತಾ ಇದ್ದೀವಿ. ನನಗೊಂಥರ ಸಂಕಟ ಆಗ್ತದೆ, ಯಾಕಂದರೆ ಆ ಬೆಟ್ಟ ನೋಡಿದರೆ, ಆ ಬೆಟ್ಟನ ಪೂರ್ತಿ ಅರ್ಧ ಕಟ್ ಮಾಡೇ ಬಿಟ್ಟಾರ. ಗ್ರಾವೆಲ್ ಯೂಸ್ ಮಾಡೋಕ್ಕೆ ನೋಡ್ರಿ. ಅದು ಪೂರ್ತಿ ಕಡ್ದು ಅದ್ರ ಎತ್ತರಕ್ಕೆ ಬಿಲ್ಡಿಂಗ್ ಕಟ್ಟಾರ. ವೆಲ್ಕಮ್ ಟು ಅಕ್ಕಮ್ಮ ದೇವಿ ಬೆಟ್ಟ. ಅಲ್ಲಿ ನೋಡೋ ನಂದಿ ವಿಗ್ರಹಗಳು ಮಾಡ್ಬಿಟ್ಟಾರ ಬಂಡೆ ಮೇಲೆ. ಅಲ್ಲಿಗೆ ಹೋಗೋಣ. ಎಲ್ಲ ಬಂಡೆಗಳ ಮೇಲೂ ಒಂದೊಂದು ನಂದಿ ವಿಗ್ರಹಗಳು ಮಾಡ್ಯಾರ ನೋಡು, ಎಷ್ಟು ಚೆನ್ನಾಗಿ ಮಾಡ್ಯಾರಲ್ಲ.
ಎಲ್ಲ ಇಲ್ಲಿ ಬರೋರು ಫ್ಯಾಮಿಲಿಯಾಗಿ ಬರ್ರಿ. ಫ್ಯಾಮಿಲಿನೂ ಸೂಪರ್, ಸಿಂಗಲಾಗಿ ಬಂದರೂ ಸೂಪರ್, ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಸೂಪರ್. ನಂದಿ ವಿಗ್ರಹಗಳು ಬನ್ನಿ ಅಲ್ಲಿ ಹೋಗೋಣ. ನಾವೆಲ್ಲೋದ್ರೂ ಇವರು ಹೆಸರು ಕೆತ್ತನೆ ಮಾಡೋರಂತೂ ಎಲ್ಲ ಬಂಡೆಗಳ ಮೇಲೆ ಕೆತ್ತನೆ ಮಾಡೋ ಅಂತಾರೆ. ಇಲ್ಲ ನೋಡಿ ಇದಂಗೈತಿ. ಇದು ಕೆತ್ತನೆ ಮಾಡಿರೋದಲ್ಲ, ಸಿಮೆಂಟಿನೊಳಗೆ ಮಾಡಿರೋದು ಇದು. ಓಕೆ, ಬಂಡೆ ಕೆತ್ತಿಲ್ಲಲ್ಲ. ಓಕೆ, ಅದೇ ಚೆನ್ನಾಗೈತೆ. ಕೆತ್ತಿದ್ರು ಬಂಡೆನೂ ಹಾಳಾಗ್ತಿತ್ತು. ಹೊಸ ಥರದ ಮಿಷಿನ್. ಏನು ಮಿಷಿನ್ ಇದು? ದೊಡ್ಡಮ್ಮ KGF ದೊಡ್ಡಮ್ಮನ ಥರ ಐತಿದೆ. ಅಂದರೆ ಗನ್ ಆಗಿದ್ರೆ ದೊಡ್ಡಮ್ಮ ಅನ್ಬೋದಿತ್ತು. ಇದು ಕಲ್ಲು ಹೊಡೆಯೋ ಗನ್. ಇದು ನೋಡಿದು ಪುಷ್ಕರಣಿ. ಇದು ಶಿವ ಪಾರ್ವತಿ. ಎಂತ ಚಂದ ಶಾರದಮ್ಮ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲು ಕಣ್ಣು ನನಗೆ ಸಾಲದಮ್ಮ. ಪ್ರವೀಣ್, ಏನು ವಿಶೇಷ ಗೊತ್ತಾಗಿಲ್ಲ? ಮದುವೆ ಆಗಿರೋರು ಮಕ್ಕಳಾಗಿರಲ್ಲ, ಅವ್ರಿಗೆ ಬಂದು 3 ಸಲ ಮುಳುಗಿದ್ದು ಅವರು ಪೂಜಾರಿ ಏನು ಹೇಳ್ತಾರೆ ಆ ಥರ ಮಾಡಿದರೆ ಅವ್ರಿಗೆ ಮಕ್ಕಳಾಗ್ತಾ ಉಂಟು. 1 ವರ್ಷ ನಾವು ಅಷ್ಟೊತ್ತಿಗೆ. ಇಲ್ಲ. ಹೌದಾ? ಇದು ಪುಷ್ಕರಣಿ. ಇದು ಪುಣ್ಯವಾದ ಪುಷ್ಕರಣಿ. ಎಲ್ಲರೂ ನೀರು ಹಾಕ್ಯನ ಹೋಗ್ತದೆ ಮೇಲೆ. ನಾವು ಅದೇ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಅಕ್ಕಮ್ಮ ದೇವಿ ದೇವಸ್ಥಾನ. ಇನ್ನೂ ಕಟ್ತಾ ಇದ್ದಾರೆ, ಹಳೇದನ್ನ ರಿನೋವೇಷನ್ ಮಾಡ್ತಾ ಇದ್ದಾರೆ. ಪ್ರವೀಣ್, ಗಾಳಿಪಟ ಹಾರುತ್ತಾ ಇವತ್ತು? ಆರುತ್ತೆ. ಅದು ಚೈನಾದ ಬರ್ದ್ಬಿಟ್ಟಾರ, ನನಗೆ ಗೊತ್ತಾಗ್ತಿಲ್ಲ. ಭಾಷೆ ಅಂತಲೂ ಗೊತ್ತಿಲ್ಲ. ಹಾಂ, ನೋಡು, ನಾನು ಬೆಂಗಳೂರಾಗಿದ್ದರೂ ಚೈನಾ ಭಾಷೆನ ನೋಡ್ತಾ ಇದ್ದೀನಿ. ಇಲ್ಲಿ ಗಾಳಿಪಟ ಹಾರಿಸೋದು.